ಸೆಳೆವ ಸುಳಿಯೊಳಗೆ 20ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲು ನೋಟಿಫಿಕೇಶನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ರಾಶಿ, ನೀನು ಅಂದುಕೊಂಡ ಹಾಗೆ ಋತು ಇಲ್ಲ. ನೀನು ಅವಳ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಇರುವ ಒಂದು ಮಾರ್ಗವಾಗಿರುವೆ. ತನ್ನ ಯೋಗ್ಯತೆಗೂ ಮೀರಿ ನಿನ್ನ ಜೊತೆ ವರ್ತಿಸುತ್ತಾಳೆ. ಹಲವಾರು ಬಾರಿ ನಿನ್ನ ಬಾಯಲ್ಲಿ ಅವಳ ಬಗ್ಗೆ ಕೇಳಿರುವೆ. ಆಗೆಲ್ಲ ನನಗೂ ಅವಳ ಬಗ್ಗೆ ಒಳ್ಳೆಯ ಭಾವನೆ ಇತ್ತು. ಆದರೆ ಕೆಲವೊಂದು ಪ್ರಸಂಗ ನೀನು ಅವಳ ಬಗ್ಗೆ ಹೇಳಿದಾಗ ನನಗೆ ಬೇಸರ ಆಯಿತು. ಇವತ್ತು ಅವಳು ಧರಿಸಿದ ಗೌನ್ ನಿನ್ನ ಅಚ್ಚುಮೆಚ್ಚಿನದು. ನನಗೂ ಗೊತ್ತು. ಋತು ಮತ್ತೆ ಹೇಳದೆ ಕೇಳದೆ ನಿನಗೆ ಇಷ್ಟವಾದದ್ದನ್ನೇ ತನಗಾಗಿ ಬಯಸಿದ್ದು ಅಲ್ವಾ? ನಿನ್ನ ಕೇಳದೆ ಅದನ್ನು ತೆಗೆದುಕೊಂಡಿದ್ದಾಳೆ. ಹೌದು ತಾನೆ? ಇಂಥವರನ್ನು ಸ್ನೇಹಿತರು ಎನ್ನುವುದಿಲ್ಲ ರಾಶಿ. ಸ್ನೇಹದಲ್ಲಿ ಬರೀ ತೆಗೆದುಕೊಳ್ಳುವುದಲ್ಲ, ಕೊಡುವುದೂ ಇರುತ್ತದೆ. ಒಮ್ಮೆಯಾದರೂ ನಿನಗೆ ಏನಾದರೂ ಕೊಟ್ಟಿದ್ದಾಳಾ? ಹೋಗ್ಲಿ, ಏನಾದರೊಂದು ವಸ್ತು ನಿನ್ನದು ನಿನಗೆ ಅಂತ ಬಿಟ್ಟಿದ್ದಾಳಾ? ಯೋಚನೆ ಮಾಡು ರಾಶಿ. ಸ್ನೇಹ ಬರೀ ಕೊಡು ತೆಗೆದುಕೋಗಿಂತಲೂ ಮಿಗಿಲಾದ್ದು. ಅಲ್ಲೂ ನಿರ್ಮಲ ಮನಸ್ಸು ಇರಬೇಕು. ತನ್ನಿಂದ ಸ್ನೇಹಿತೆಗೆ ಸಂತೋಷ ಕೊಡಲು ಸಾಧ್ಯವಿಲ್ಲವಾದರೆ ತೊಂದರೆ ಇಲ್ಲ, ಆದರೆ ನೋವಂತೂ ಕೊಡಬಾರದು. ಋತು ನಿನಗೆ ಕೊಟ್ಟಿದ್ದಾದರೂ ಏನು? ನೋವೇ ತಾನೆ? ಯಾವಾಗಲೂ ಸಪ್ಪೆ ಮುಖ ಹೊತ್ತು ಬಂದಾಗಲೆಲ್ಲ ನಾನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನಿನ್ನ ಪ್ರಿಯ ವಸ್ತು ಋತುಳ ಪಾಲಾಗಿದ್ದು ಎಂದೆ. ಯಾಕೆ ನೀನು ಹಾಗೆಲ್ಲ ಬಿಡ್ತೀಯಾ? ಅವಳಿಗೆ ಅಷ್ಟು ಬುದ್ಧಿ ಬೇಡವಾ? ಹೋಗ್ಲಿ, ಅವಳನ್ನು ಇವತ್ತು ಇಲ್ಲಿ ಕರೆದುಕೊಂಡು ಬಂದಿದ್ದೀಯಾ? ಅದು ಅವಳು ದುಂಬಾಲು ಬಿದ್ದಳು ಅಂತಲೇ ಅಲ್ವಾ? ಯಾಕೆ ಹಾಗೆ ಮಾಡಿದ್ದು ಅವಳು? ಯಾರು ಈ ಥರ ನಡೆದುಕೊಳ್ಳಲ್ಲ ರಾಶಿ. ನನಗೂ ನಿನ್ನ ಹಾಗೆ ಇತರ ಸ್ನೇಹಿತರಿದ್ದಾರೆ. ಅವರು ಯಾರು ಋತು ಥರ ಆಡಲ್ಲ. ವೇಕಪ್ ರಾಶಿ, ಬಿಫೋರ್ ಇಟ್ಸ್ ಟೂ ಲೇಟ್ ಎಂದು ತನ್ನ ದೀರ್ಘವಾದ ಮಾತನ್ನು ಮುಗಿಸಿದಳು. ಮಾಮ್, ಅಂದರೆ ಋತು ಆಂಟಿ ಯಾವಾಗಲೂ ಹೀಗೆ ಮಾಡ್ತಿದ್ರಾ? ಈಗ ನೋಡಿದ್ರೆ ಬಹಳ ಚೇಂಜ್ ಆಗಿದ್ದಾರೆ. ಹಾಂ ನಯ, ಜೀವನ ಮನುಷ್ಯನನ್ನು ಬಹಳ ಬದಲಾಯಿಸುತ್ತದೆ. ಅವಳನ್ನು ಸಹ ಬದಲಿಸಿರಬೇಕು. ಆದರೆ ನನ್ನ ಹಣೆಯ ಬರಹ. ಮುಂದೇನಾಯಿತು ಮಾಮ್? ನೀನು ಪ್ರಿಯಾ ಆಂಟಿ ಹೇಳಿದ್ದನ್ನು ಕೇಳಿದ್ದರೆ ಚೆನ್ನಾಗಿ ಇರುತ್ತಿತ್ತೇನೋ ಗೊತ್ತಿಲ್ಲ ಮಗಳೇ. ತಂದೆ ತಾಯಿ ಮಾತಂತೂ ಕೇಳಲಿಲ್ಲ. ಕೊನೆ ಪಕ್ಷ ಪ್ರಿಯಾಳ ಮಾತು ಕೇಳಿ ಒಂದು ಅಂತರ ಕಾದಿಟ್ಟುಕೊಂಡಿದ್ದರೆ ವಿಸ್ಮಯ್ ನನ್ನವನಾಗೇ ಇರುತ್ತಿದ್ದನೇನು. ಅಂದರೆ ಸರ್ ಹಾಗೂ ನಿನ್ನ ಮಧ್ಯೆ ಋತು ಆಂಟಿ ಬಂದ್ರಾ? ಅನಾಯ, ಪೂರ್ತಿ ಕತೆ ಕೇಳು, ನಿನಗೆ ಗೊತ್ತಾಗುತ್ತದೆ ಎಂದ ರಾಶಿಕಾ ತನ್ನ ಗತ ನೆನಪಿಗೆ ಮತ್ತೆ ಮರಳಿದಳು. ಪ್ರಿಯಾಳ ಮಾತುಗಳು ರಾಶಿಕಾಳ ಮೇಲೆ ಅಷ್ಟೊಂದು ಪ್ರಭಾವ ಬೀರಿರಲಿಲ್ಲ. ರಾಶಿಕಾ ಇನ್ನೂ ಹಾಗೆ ಇರುವುದು ನೋಡಿ ಪ್ರಿಯಾ ಮತ್ತೊಮ್ಮೆ ಎಚ್ಚರಿಸುತ್ತಾ, ರಾಶಿ, ಥಿಂಕ್ ಅಬೌಟ್ ಇಟ್ ಎಂದಳು. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಪ್ರಿಯಾ. ನಡಿ, ಒಳಗಡೆ ಹೋಗೋಣವಾ ಎಂದು ಎದ್ದು ನಿಂತಾಗ ಪ್ರಿಯಾ ಸಹ ಅವಳನ್ನು ಹಿಂಬಾಲಿಸಿದಳು. ರಾಶಿಕಾ ಪ್ರಿಯಾ ಇಬ್ಬರೂ ಸೇರಿ ಒಳಗಡೆ ಹೋಗುವಾಗ ತಮ್ಮದೇ ಮಾತಿನಲ್ಲಿ ಮುಳುಗಿ ಹೋಗಿದ್ದರು. ಹೋಟೆಲ್ನ ಪ್ರತಿಯೊಂದು ತಿರುವು ಅದೇ ರೀತಿಯಲ್ಲಿ ಇದ್ದ ಕಾರಣ ತಾವು ಹೋಗಬೇಕಿದ್ದ ಪಾರ್ಟಿ ಹಾಲ್ ಬಿಟ್ಟು ಬೇರೆ ಪಾರ್ಟಿ ಹಾಲ್ಗೆ ಬಂದಿದ್ದರು. ಪಾರ್ಟಿ ಹಾಲ್ ಪ್ರವೇಶಿಸುತ್ತಲೇ ಕತ್ತಲು ಅವರನ್ನು ಸ್ವಾಗತಿಸಿತು. ಇದೇನಪ್ಪ ಇಷ್ಟೊಂದು ಕತ್ತಲು ಎಂದುಕೊಳ್ಳುತ್ತಿರುವಾಗಲೇ ಫೋಕಸ್ ಲೈಟ್ ರಾಶಿಕಾಳ ಮೇಲೆ ಬಿತ್ತು. ಇದ್ದಕ್ಕಿದ್ದ ಹಾಗೆ ತನ್ನ ಮೇಲೆ ಬಿದ್ದ ಬೆಳಕಿಗೆ ರಾಶಿಕಾ ಕಣ್ಣು ಮುಚ್ಚಿದಳು. ಪ್ರಿಯಾ ಸ್ವಲ್ಪ ಹಿಂದೆ ಸರಿದಳು. ಯಾರದೋ ಗುಸುಗುಸು ಮಾತುಗಳು ಅಸ್ಪಷ್ಟವಾಗಿ ಕೇಳುತ್ತಿತ್ತು. ರಾಶಿಕಾ ಕಣ್ಣು ಬಿಟ್ಟು ಸುತ್ತಲೂ ನೋಡಿದಾಗ ಒಂದೊಂದೇ ಲೈಟ್ಗಳು ಹತ್ತಿಕೊಂಡವು. ಅಲ್ಲಿದ್ದವರನ್ನು ನೋಡಿದಾಗಲೇ ಅವರೆಲ್ಲ ಬೇರೆಯವರು, ತನ್ನ ಸ್ನೇಹಿತರಲ್ಲ ಎಂದು ತಿಳಿಯಿತು. ಅವರ ಮಧ್ಯದಿಂದ ಒಬ್ಬ ಹುಡುಗ ನೇರವಾಗಿ ನಡೆದುಕೊಂಡು ರಾಶಿಕಾಳ ಬಳಿಗೆ ಬಂದ. ಯಾರೋ ಒಬ್ಬ ಹುಡುಗ ಹೀಗೆ ತನ್ನ ಬಳಿ ಬರುತ್ತಿರುವುದು ನೋಡಿ ರಾಶಿ ಬೆಚ್ಚಿದಳು. ಅಂತಹ ಸುಂದರಿಯನ್ನು ಈ ಮೊದಲು ನೋಡಿರದ ಅವನಿಗೆ ಅವಳನ್ನು ಮಾತನಾಡಿಸುವ ತವಕ ಹೆಚ್ಚಾಗಿತ್ತು. ರಾಶಿಕಾ ಅಲ್ಲಿಂದ ಹೊರಡಲು ಅತ್ತಿತ್ತ ನೋಡಿದಾಗ ತನ್ನ ಬಿಟ್ಟು ಉಳಿದೆಲ್ಲ ಕಡೆ ಕತ್ತಲು ಇತ್ತು. ಕತ್ತಲಲ್ಲಿ ಪ್ರಿಯಾ ಎಲ್ಲಿ ಕಳೆದು ಹೋದಳೋ ಎಂದು ಗಾಬರಿಯಾದಳು. ಅಷ್ಟರಲ್ಲಿ ಅವನು ಅವಳ ಸಮೀಪ ಬಂದಾಗಿತ್ತು. ಅವನತ್ತ ನೋಡಿ ರಾಶಿಕಾ ಹಿಂಜರಿದಳು. ಅವನು, ಮಿಸ್, ನೀವ್ಯಾರು? ಇಲ್ಲಿ ಹೇಗೆ ಬಂದ್ರಿ ಎಂದ. ಅದು ನಾನು ಅಲ್ಲಿ ಪಾರ್ಟಿ ಇತ್ತು, ಹಾಲ್ ನಂಬರ್ 3ರಲ್ಲಿ. ಓ, ಇದು ಹಾಲ್ ನಂಬರ್ 5 ಎಂದ. ನನಗೆ ಗೊತ್ತಾಗಲಿಲ್ಲ, ತಪ್ಪಿ ಈ ಕಡೆ ಬಂದೆ ಅನಿಸುತ್ತೆ ಎನ್ನುತ್ತಾ ಬಾಗಿಲೆಡೆ ಹೋಗಲು ಪ್ರಯತ್ನಿಸಿದಳು. ನೀವು ತಪ್ಪಾಗಿ ಬಂದಿಲ್ಲ ಮಿಸ್ ಎಂದು ಇನ್ನೂ ಏನೋ ಹೇಳ ಹೊರಟವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಹೊರಟು ಹೋದಳು ರಾಶಿಕಾ.
ಅವಳ ಜಾಗದಲ್ಲಿ ಯಾರನ್ನೋ ಬರಮಾಡಿಕೊಳ್ಳಬೇಕಿದ್ದರಿಂದ ಎಲ್ಲ ದೀಪಗಳನ್ನು ಆರಿಸಿ ಫೋಕಸ್ ಲೈಟ್ ಮಾತ್ರವೇ ಮುಖ್ಯವಾದವರು ಬಂದಾಗ ಬಿಡಬೇಕು ಎಂದು ನಿರ್ಧರಿಸಿದ್ದರು. ರಾಶಿಕಾ ಬಾಗಿಲು ತೆರೆದು ಒಳ ಬಂದಾಗ ತಮಗೆ ಬೇಕಾದವರು ಬಂದಿರಬಹುದು ಎನಿಸಿ ಫೋಕಸ್ ಲೈಟ್ ಬಿಟ್ಟಾಗ ರಾಶಿಕಾ ಅಲ್ಲಿರುವುದು ನೋಡಿ ಎಲ್ಲರಿಗೂ ಅಚ್ಚರಿಯಾಗಿತ್ತು. ಇದೆಲ್ಲ ಅರಿಯದ ರಾಶಿಕಾ ತನ್ನ ಪಾಡಿಗೆ ತಾನು ಹೊರಟು ಹೋದಳು. ಪ್ರಿಯಾ ಸಹ ರಾಶಿಕಾಳನ್ನು ಹಿಂಬಾಲಿಸಿದಳು. ರಾಶಿಕಾಳನ್ನು ಅಲ್ಲಿ ಬೇರೆ ಪಾರ್ಟಿ ಹಾಲ್ನಲ್ಲಿ ಇತರ ಕಂಗಳೊಡನೆ 2 ಮುಖ್ಯವಾದ ಕಂಗಳು ಗಮನಿಸಿದ್ದವು. ಅವನೇ ವಿಸ್ಮಯ್. ರಾಶಿಕಾಳ ಮನಮೋಹಕ ರೂಪಕ್ಕೆ ಮರುಳಾದರೂ ಅವಳ ಮುಗ್ಧ ನೋಟ, ಹಿತವಾದ ಮಾತಿಗೆ ಮನಸೋತಿದ್ದ. ಮತ್ತೊಮ್ಮೆ ಮಗದೊಮ್ಮೆ ನೋಡುವ ಬಯಕೆ ಹೊತ್ತು ಅವಳಿದ್ದ ಪಾರ್ಟಿ ಹಾಲ್ ಹುಡುಕಿ ಹೋದ. ಅವನು ಹೋಗುತ್ತಿರುವುದನ್ನು ಕೆಲ ಸ್ನೇಹಿತರು ತಡೆದರು. ಏನಪ್ಪಾ ಹೀರೋ, ಯಾಕೆ ಹಾಗೆ ಓಡ್ತಿದೀಯಾ, ಎಲ್ಲಿಗೆ ಅಂತ ಎಂದು ಅವನನ್ನು ತಡೆದು ಸುತ್ತುವರೆದರು. ಏಯ್ ಬಿಡ್ರೋ ದಾರಿನ, ನಾನು ಹೋಗಬೇಕು, ಮುಖ್ಯವಾದ ಕೆಲಸ ಇದೆ. ಗೊತ್ತಪ್ಪ ನಿನ್ನ ಮುಖ್ಯವಾದ ಕೆಲಸ ಏನಂತ, ಬಾರೋ ನಮ್ಮ ಜೊತೆ ಎಂಜಾಯ್ ಮಾಡು. ಲೋ ಪ್ಲೀಸ್ ಕಣ್ರೋ, ಗೊತ್ತಪ್ಪ ಆ ಸುಂದ್ರಿನ ಹುಡುಕಿ ಹೋಗ್ತಿದೀಯಾ ಅಂತ. ಓಕೆ ಹೋಗ್ಬಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಅಲ್ಲ, ನಾವು ನಿನ್ನ ಜೊತೆ ಬರ್ತೀವಿ ಎಂದಾಗ ವಿಸ್ಮಯ್ ಕೋಪದಿಂದ ಅವರನ್ನು ದಿಟ್ಟಿಸಿದ. ಅವನ ಕೋಪ ನೋಡಿದ ಅವರೆಲ್ಲ, ಲೋ ನಮ್ಮನ್ನು ಕೋಪದಿಂದ ಸುಟ್ಟು ಹಾಕಬೇಡ ಕಣೋ, ಅಲ್ಲಿ ನೀನು ನಿನ್ನ ಸುಂದ್ರಿನ ನೋಡ್ಕೊ, ನಾವು ನಮಗೆ ಅಂತ ಯಾರಾದರೂ ಸಿಗ್ತಾರಾ ನೋಡ್ಕೋತೀವಿ ಎಂದರು. 4-5 ಜನ ಸೇರಿ ರಾಶಿಕಾ ಇದ್ದ ಪಾರ್ಟಿ ಹಾಲ್ಗೆ ಹೋದರು. ಅಲ್ಲಿ ರಾಶಿಕಾ ಅವರ ಕಣ್ಣಿಗೆ ಬೀಳಲಿಲ್ಲ. ಹಲವಾರು ಹುಡುಗಿಯರು ಇದ್ದರು. ರಾಶಿಕಾಳನ್ನು ಹುಡುಕುತ್ತಾ ವಿಸ್ಮಯ್ ಸ್ವಲ್ಪ ಹೊತ್ತು ಓಡಾಡುತ್ತಿರುವಾಗ ಅಲ್ಲಿರುವವರೆಲ್ಲ ತನ್ನ ಕಾಲೇಜಿನವರೇ, ಆದರೆ ತನ್ನ ಜೂನಿಯರ್ಗಳು ಎಂದು ಅರಿವಾಯಿತು. ಕೊನೆಯ ವರ್ಷದಲ್ಲಿ ಇರುವ ತನಗೆ ಇವರೆಲ್ಲ ಈಗ ತಾನೇ ಕಾಲೇಜು ಮೆಟ್ಟಿಲು ಹತ್ತಿರುವುದರಿಂದ ಪರಿಚಯವಾಗಿಲ್ಲ ಎಂದುಕೊಂಡ. ಇವರೆಲ್ಲ ಒಂದೇ ಕಾಲೇಜು ಅಂದರೆ ನನ್ನ ಸುಂದರಿ ಸಹ ನಮ್ಮ ಕಾಲೇಜೇ, ಹಾಗಾದರೆ ನಾಳೆ ಅವಳನ್ನು ಕಾಲೇಜಲ್ಲಿ ಸೀನಿಯರ್ ಥರ ಭೇಟಿಯಾಗಿ ವಿಚಾರಿಸ್ಕೋಬೇಕು ಎಂದು ತನ್ನಲ್ಲೇ ನಕ್ಕ. ಅಲ್ಲಿಂದ ಹೊರಡುವ ಮೊದಲು ಮತ್ತೊಮ್ಮೆ ತನ್ನ ಮನಕದ್ದ ಚಲುವೆಯನ್ನು ನೋಡಬೇಕು ಎನಿಸಿತು. ಅತ್ತಿತ್ತ ನೋಡುತ್ತಿರುವಾಗ ರಾಶಿಕಾಳ ನಗು ಕೇಳಿಸಿತು. ಅವಳು ಪ್ರಿಯಾ ಮತ್ತು ಇತರ ಸ್ನೇಹಿತೆಯರ ಜೊತೆಗೆ ಸ್ವಲ್ಪ ಹೊತ್ತಿನ ಮುಂಚೆ ನಡೆದ ಪ್ರಮಾದದ ಕುರಿತು ಹೇಳಿ ನಗುತ್ತಿದ್ದಳು. ಅವಳ ನಗು ಅಂದವನ್ನು ಇನ್ನಷ್ಟು ಹೆಚ್ಚು ಮಾಡಿತ್ತು. ಮನಸ್ಸಲ್ಲೇ ನೀನು ನನ್ನವಳಾದೆ, ನನ್ನ ಮುದ್ದು ಹುಡುಗಿ, ನಾಳೆಯಿಂದ ಇದೇ ನಿನಗೆ ನನ್ನಿಂದ ಕಾಟ ಎಂದುಕೊಂಡವನು ಅಲ್ಲಿಂದ ಕಾಲು ಕೀಳಲಾಗದೆ ಹೇಗೋ ಹೊರಬಿದ್ದ. ರಾಶಿಕಾ ಪಾರ್ಟಿ ಮುಗಿದ ನಂತರ ಮನೆಗೆ ಹೊರಡಲು ನೋಡಿ ಋತುನ ಹುಡುಕಿದಳು. ಅವಳು ಹತ್ತಿರ ಎಲ್ಲೂ ಕಾಣಿಸದೆ ಹೋದಾಗ ಸ್ವಲ್ಪ ಭಯಗೊಂಡಳು. ಪಾರ್ಟಿ ಹಾಲ್ನಲ್ಲಿ ಮತ್ತೊಮ್ಮೆ ಹುಡುಕುತ್ತಾ ಹೋದಾಗ ಋತು ಒಂದೆಡೆ ಸುಮ್ಮನೆ ಕುಳಿತಿದ್ದಳು. ಅವಳ ಬಳ ಬಂದ ರಾಶಿಕಾ, ಋತು ನಡಿ ಮನೆಗೆ ಹೋಗೋಣವಾ ಎಂದು ಕೇಳಿದಳು. ಈಗ ನನ್ನ ನೆನಪಾಯ್ತಾ ರಾಶಿ ನಿನಗೆ? ಅಲ್ಲ, ಆಗಿನಿಂದ ನಿನಗೋಸ್ಕರ ಕಾಯ್ತಿದ್ದೀನಿ. ಎಲ್ಲೇ ಹೋಗಿದ್ದೆ? ನಿನ್ನ ಪಾಡಿಗೆ ನೀನು ಓಡಾಡಿಕೊಂಡಿದ್ರೆ ಆಯ್ತಾ? ನಿನ್ನ ಜೊತೆ ನಾನು ಇದ್ದೀನಿ ಅನ್ನೋ ನೆನಪು ಸಹ ಬರಲಿಲ್ವಾ? ಋತು, ನಾನು ನಿನಗೆ ಮುಂಚೆನೇ ಹೇಳಿದ್ದೆ, ಪಾರ್ಟಿ ಅಂತ ಬಂದರೆ ಬರೀ ನೀನೊಬ್ಬಳ ಜೊತೆ ಮಾತ್ರ ಇರಲು ಸಾಧ್ಯವಿಲ್ಲ, ಎಲ್ಲರ ಜೊತೆ ಬೆರೆಯಬೇಕಾಗುತ್ತದೆ. ಅದಕ್ಕೆ ನಿನಗೆ ಬೇಸರ ಆಗಬಾರ್ದು ಅಂತಾನೆ ನಾವಿಬ್ಬರೇ ಬೇರೆ ಬರೋಣ ಅಂತ ಹೇಳಿದ್ದು. ನೀನೇ ಹಠ ಮಾಡಿ ಬಂದೆ. ಬಂದೆ ನನ್ನ ಜೊತೆನೇ ಇದ್ದಿದ್ರೆ ಎಲ್ರಿಗೂ ಪರಿಚಯ ಮಾಡಿಸ್ತಿದ್ದೆ, ನಿನಗೂ ಹೊಸ ಸ್ನೇಹಿತರು ಸಿಕ್ಕಿರುತ್ತಿದ್ದರು. ಆಯ್ತಮ್ಮ, ಒಟ್ಟಿನಲ್ಲಿ ತಪ್ಪು ನಂದೆ. ನಿನ್ನ ಹಾಗೆ ನಾನು ಸುಂದರವಾಗಿಲ್ಲ ಗೊತ್ತು. ನಿನ್ನ ಸುತ್ತ ಎಲ್ಲರೂ ಹೇಗಿದ್ರು ಅಂದರೆ ಹೂವಿನ ಸುತ್ತ ಮುಕುರುವ ದುಂಬಿಗಳ ಹಾಗೆ. ಅವುಗಳ ಮಧ್ಯೆ ನಾನೆಲ್ಲಿ ಹೇಳು? ಋತು, ಡೋಂಟ್ ಬಿ ಸಿಲಿ. ನಡಿ, ಭಾಳ ಹೊತ್ತಾಯ್ತು, ಮನೆಗೆ ಹೋಗೋಣ ಎಂದಾಗ ಹೆಚ್ಚು ವಾದಿಸದೆ ಋತು ಮನೆಗೆ ಹೊರಡಲು ಸಿದ್ಧವಾದಳು. ರಾಶಿಕಾ ಮನೆಗೆ ಬಂದವಳೆ ತನ್ನ ಬಟ್ಟೆ ಕಳಚಲು ಮುಂದಾಗುವ ಮೊದಲು ಅವಳ ತಾಯಿ ಎದುರಾದರು. ಆ ಸಮಯದಲ್ಲಿ ತಾಯಿಯನ್ನು ನೋಡಿ, ಮಮ್ಮಿ ನೀವು ಇಲ್ಲಿ ಎಂದು ಹುಬ್ಬೇರಿಸಿದಳು. ಪುಟ್ಟ, ನಿನಗೆ ಬೇಸರ ಆದರೂ ಸರಿನಮ್ಮ, ನನಗೆ ಅನಿಸಿದ್ದು ಹೇಳ್ತೀನಿ. ಪ್ರತಿ ಬಾರಿ ಋತು ನಿನ್ನ ಇಷ್ಟದ ವಸ್ತುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುವುದು ನೋಡಲು ಆಗ್ತಿಲ್ಲ. ಈಗ ನೀನು ಧರಿಸಿರುವ ಗೌನ್, ಆಕ್ಸೆಸರೀಸ್ ಎಲ್ಲವೂ ಯುನೀಕ್ ಆ್ಯಂಡ್ ಆ್ಯಂಟಿಕ್ ಪೀಸ್ಗಳು. ಇವುಗಳ ಮೇಲೆ ಅವಳ ಕಣ್ಣಿದೆ ಅಂತ ಗೊತ್ತು ನನಗೆ. ಹಾಗಾಗಿ ಇವುಗಳನ್ನು ಕಳಚಿ ಆದ ನಂತರ ನನಗೆ ಕೊಡು, ನನ್ನ ಕಬರ್ಡ್ನಲ್ಲಿ ಇಟ್ಟಿರ್ತೀನಿ. ನಿನಗೆ ಬೇಕಾದಾಗ ನೀನು ತೆಗೆದುಕೋ. ಆದಷ್ಟು ನಿನ್ನ ವಸ್ತುಗಳನ್ನು ಜೋಪಾನ ಮಾಡುವುದು ಕಲಿತುಕೋ ಎಂದ ತಾಯಿಯ ಮಾತುಗಳು ಕೆಲವೊಂದು ಹಿಡಿಸಿದರೂ ಋತುಳ ಬಗ್ಗೆ ಅವರ ಧೋರಣೆ ಸರಿ ಬರಲಿಲ್ಲ. ಆದರೂ ತನ್ನ ಮೆಚ್ಚಿನ ಗೌನ್ ಕಳೆದುಕೊಳ್ಳಲು ಆಸೆಯಾಗದೆ ತಾಯಿ ಹೇಳಿದಂತೆ ಬದಲಿಸಿದ ನಂತರ ಅವರ ಕೈಗೆ ಕೊಟ್ಟಳು.
ಅದನ್ನು ತೆಗೆದುಕೊಳ್ಳುತ್ತಾ, ಗುಡ್ ರಾಶಿ, ಹೀಗೆ ಆ ಹುಡುಗಿನ ನಿನ್ನ ರೂಮ್ನಲ್ಲಿ ನೇರವಾಗಿ ಪ್ರವೇಶಿಸಿ ವಸ್ತುಗಳನ್ನು ಮುಟ್ಟಲು ಅವಕಾಶ ಮಾಡಿಕೊಡಬೇಡ, ತಿಳಿತಾ? ಆದಷ್ಟು ಅವಳಿಂದ ಅಂತರ ಕಾಪಾಡಿಕೊ ಎಂದು ನುಡಿದು ಹೊರಟು ಹೋದರು. ರಾಶಿಕಾಳಿಗೆ ದಣಿವಾಗಿದ್ದರಿಂದ ಹೆಚ್ಚು ಯೋಚಿಸದೆ ಮಲಗಿ ನಿದ್ದೆ ಹೋದಳು. ಋತು ಬಗ್ಗೆಯಾಗಲಿ ಇನ್ನಾರ ಬಗ್ಗೆಯಾಗಲಿ ಅವಳಿಗೆ ಯೋಚನೆ ಮಾಡುವಷ್ಟು ಪುರುಸೊತ್ತಾಗದೆ ನಿದ್ದೆ ಆವರಿಸಿತ್ತು. ರಾಶಿಕಾ ಹಾಯಾಗಿ ಮಲಗಿ ನಿದ್ದೆ ಹೋದರೆ ವಿಸ್ಮಯನ ನಿದ್ದೆ ಹಾರಿ ಹೋಗಿತ್ತು. ತನ್ನ ಮನಸ್ಸು ಕದ್ದ ಚಲುವೆಯ ಹೆಸರು ಸಹ ತಿಳಿದುಕೊಳ್ಳದೆ ಬಂದೆನೆಲ್ಲ ಎನಿಸಿತು. ಕಾಲೇಜಿಗೆ ಬರುತ್ತಾಳಲ್ಲ, ಆಗ ವಿಚಾರಿಸಿಕೊಳ್ಳಲು ಒಳ್ಳೆಯದಾಯಿತು ಎಂದುಕೊಂಡ. ಇಷ್ಟೇ ಕಣ್ಣು ಮುಚ್ಚಿ ಮಲಗಿದರೂ ರಾಶಿಕಾಳ ಸೌಂದರ್ಯದ ರಾಶಿ ಕಣ್ಣೆದುರು ಬಂದು ಕಣ್ಣು ಮುಚ್ಚಲಾಗದೆ ಅವಳು ತೆನ್ನೆದುರೇ ನಿಂತು ತನ್ನ ಅಣುಕಿಸುವಂತೆ ಎನಿಸಿತು. ಹಿಡಿಯಲು ಹೋದರೆ ತನ್ನ ಬಿಟ್ಟು ದೂರ ಓಡಿ ನಸುನಕ್ಕಂತಾಗಿ ವಿಸ್ಮಯಿಗೆ ತಲೆ ಚಿಟ್ಟು ಹಿಡಿಯಿತು. ಇಷ್ಟು ವರ್ಷಗಳಲ್ಲಿ ಎಷ್ಟೋ ಹುಡುಗಿಯರು ಅವನ ಗಮನ ಸೆಳೆಯ ಬಯಸಿದರೂ ಅವರು ಯಾರೂ ಇವನ ಮನಸ್ಸನ್ನು ಇಷ್ಟರ ಮಟ್ಟಿಗೆ ಹಾಳು ಮಾಡಿರಲಿಲ್ಲ. ಆದರೆ ರಾಶಿಕಾ ಅವನನ್ನು ಸಂಪೂರ್ಣವಾಗಿ ಅವನಿಂದಲೇ ಅಪಹರಿಸಿಬಿಟ್ಟಿದ್ದಳು. ವಿಸ್ಮಯ್ ಒಂದು ರೀತಿಯಲ್ಲಿ ನಿದ್ದೆ ಬಾರದೆ ಹೊರಳಾಡುತ್ತಿದ್ದರೆ ಋತು ಒಂದು ಥರದ ಬೇಸರ ಅಸೂಯೆಯಲ್ಲಿ ಬೇಯುತ್ತಾ ನಿದ್ದೆ ಬಾರದೆ ಹೊರಳಾಡುತ್ತಿದ್ದಳು. ರಾಶಿಕಾಳ ಜೊತೆ ಅಷ್ಟು ದೊಡ್ಡ ವೈಭವದ ಹೋಟೆಲಿಗೆ ಹೋಗಿ ಖಾದ್ಯಗಳನ್ನು ಸವಿದು ಬಂದವಳಿಗೆ ಪದೇ ಪದೇ ಅಲ್ಲಿಗೆ ಹೋಗಬೇಕು ಎನಿಸಿತು. ಅದಕ್ಕಿಂತಲೂ ಹೆಚ್ಚಾಗಿ ರಾಶಿಕಾಳ ಹೊಸ ಗೌನ್ ಪದೇ ಪದೇ ಕಣ್ಣ ಮುಂದೆ ಸುಳಿದು ಅದನ್ನು ಹೇಗೆ ತನ್ನದಾಗಿಸಿಕೊಳ್ಳಬೇಕು ಎಂದು ಯೋಚನೆಗೆ ಬಿದ್ದವಳಿಗೆ ರಾತ್ರಿ ಕಳೆದದ್ದು ತಿಳಿಯಲೇ ಇಲ್ಲ. ಕತ್ತಲು ಹೋಗಿ ಎಲ್ಲೆಡೆ ಸೂರ್ಯನ ಕಿರಣಗಳ ಆಗಮನವಾದಾಗ ಹೇಗೆ ರಾಶಿಕಾಳ ಹೊಸ ಗೌನ್ ತನ್ನದಾಗಿಸಿಕೊಳ್ಳಬೇಕು ಎಂದು ತನ್ನಲ್ಲೇ ಏನೋ ಯೋಚಿಸಿ ಕೂಡಲೇ ಸ್ನಾನಕ್ಕೆ ಎದ್ದಳು. ಅವಳು ತನ್ನ ನಿತ್ಯದ ಕೆಲಸ ಮುಗಿಸಿ ಕಾಲೇಜಿಗೆ ಹೋಗದೆ ರಾಶಿಕಾಳ ಮನೆಗೆ ಬಂದಳು. ರಾಶಿಕಾ ಮನೆಯಲ್ಲಿ ಅದಾಗಲೇ ಕಾಲೇಜಿಗೆ ಹೋಗಾಗಿತ್ತು. ಅಷ್ಟು ಬೆಳಿಗ್ಗೆ ಋತುನ ನೋಡಿ ರಾಶಿಕಾಳ ತಾಯಿ ಕೋಪ ಬಂದರು ಸಮಾಧಾನದಿಂದಲೇ. ಋತು, ಕಾಲೇಜ್ಗೆ ಹೋಗದೆ ಇಲ್ಲೇನು ಮಾಡ್ತಿದ್ಯಾ? ಹೋಗು, ಹೊತ್ತಾಗುತ್ತದೆ. ರಾಶಿಕಾ ಮನೆಯಲ್ಲಿ ಇಲ್ಲ ಎಂದರು. ಋತು ಬೇಸರದಿಂದ ತನ್ನ ಕಾಲೇಜಿಗೆ ಹೋದಳು. ಆದರೆ ರಾಶಿಕಾ ತನ್ನ ಕೋಣೆಯಲ್ಲಿ ಕಾಲೇಜಿಗೆ ಸಿದ್ಧವಾಗುತ್ತಿದ್ದವಳೆಗೆ ಋತು ಬಂದು ಹೋದದ್ದು ತಿಳಿಯಲಿಲ್ಲ. ರಾಶಿಕಾಳ ತಾಯಿ ಬೇಕು ಅಂತಲೇ ಹೀಗೆ ಮಾಡಿದ್ದರು. ಅವರಿಗೆ ಋತುಳ ದುರುದ್ದೇಶ ತಕ್ಕ ಮಟ್ಟಿಗೆ ಅರಿವಾಗಿತ್ತು. ತಮ್ಮ ಕೋಣೆಯ ಕಪಾಟುಗಳನ್ನು ಬೀಗ ಹಾಕಿ ಭದ್ರಪಡಿಸಿದ ನಂತರ ಕೆಲಸಕ್ಕೆ ಹೋಗುವ ಮೊದಲು ತಮ್ಮ ಕೋಣೆಗೂ ಬೀಗ ಹಾಕಿಕೊಂಡು ಹೊರಟರು. ರಾಶಿಕಾ ಸಿದ್ಧಳಾಗಿ ತಿಂಡಿ ಮುಗಿಸಿ ಕಾಲೇಜಿಗೆ ಹೊತ್ತಾಯಿತು ಎಂದು ಓಡುತ್ತಾ ಕಾರಿನ ಬಳಿ ಬಂದಳು. ಅವಳು ಕಾರು ಕಾಲೇಜಿನ ಬಳಿ ಬಂದಾಗ ಇಳಿದು ತನ್ನ ಡ್ರೈವರ್ಗೆ ಸಂಜೆ ಯಾವ ಸಮಯಕ್ಕೆ ಬರಬೇಕು ಎಂದು ತಿಳಿಸಿ ಲಘುಬೆಗೆಯಿಂದ ಒಳಗೆ ಹೋದಳು. ವಿಸ್ಮಯ್ ಅವಳಿಗಾಗಿ ಕಾಯುತ್ತಿದ್ದ. ವಿಸ್ಮಯ್ ರಾಶಿಕಾ ಹೇಗೆ ಹತ್ತಿರವಾದರೂ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.